ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೊತ್ತಲ್ವಾ, ನಾವು ಬ್ಯಾಂಗ್ಳೂರ್ ಬಂದಿದ್ದು ಮತ್ತೆ ರಿಟರ್ನ್ KGF ಕಡೆ ಹೋಗ್ತಾ ಇದ್ದೀವಿ. ನೋಡಿ, ಎಲ್ಲಿಗೆ ಹೋಗ್ತಾ ಇರೋದು? ಸಿಕ್ಕಾಕೊಂಡ್ಬಿಟ್ವಿ. ಆಗುತ್ತಾ ಇದೆ ನೋಡೋಣ. ಇಲ್ಲಿ ನೋಡಿ, ಕರೆಕ್ಟಾಗಿ ಮುಕ್ಕಾಲವರ್ ಆಗ್ತದೆ. ಬಿಟ್ಟು ಏನೇ ಸರ್ಜಾಪುರ ರೀಚ್. ಏನೋ ಮಾಡ್ತಾ ಇದ್ದಾನೆ. ಫುಲ್ ಟ್ರಾಫಿಕ್ಕು ಇಲ್ಲಿ ನೋಡಿ ಗೈಸ್. ಮ್ಯಾಪಲ್ಲೂ ತೋರಿಸ್ತದೆ ನೋಡಿ. ಇಲ್ಲಿಂದ ಫುಲ್ ಅಲ್ಲಿವರೆಗೂ ಸ್ಲೋ ಮೋಷನ್ ಇದೆ ಅಂತೇಳಿ ತೋರಿಸ್ತಾ ಇದೆ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೋಡೋಣ. ತೋರಿಸ್ತಾರೆ ಬ್ಯಾಕ್ ಸೈಡಲ್ಲಿ ಕಾಣಿಸ್ತಾ ಇದೆ ಚಿಕ್ಕ ತಿರುಪತಿ ಅಂತೇಳಿ. ಟ್ರಾಫಿಕ್ ಫುಲ್ ಇತ್ತು. ಮುಗಿಸ್ಕೊಂಡು ನೋಡಿ, ಸೇಮ್ ಮಸಾಲೆ ನಾವು ರಿಟರ್ನ್ ಹೋಗೋವಾಗಲೂ ತಿಂದ್ಬಿಟ್ಟು ಹೋಗ್ತೀವಿ ನೋಡಿ. ಗೈಸ್, ಆರ್ಡರ್ ಮಾಡಿಬಿಟ್ಟು ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ನೋಡಿ, ಹಸ್ಬೆಂಡ್ ತಗೊಂಡ್ಬಂದ್ರು. ತಿನ್ಬಿಟ್ಟು ಸ್ವೀಟ್ ಖಾರ ಗೈಸ್, ಸೂಪರ್ ಟೇಸ್ಟ್. ತಿಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಸ್ವೀಟ್ ಖಾರ, ಸ್ವೀಟ್ ಖಾರ, ಸ್ವೀಟ್ ಖಾರ, ಸ್ವೀಟ್ ಖಾರ, ಸ್ವೀಟ್ ಖಾರ, ಸ್ವೀಟ್ ಖಾರ, ಸ್ಪೀಡ್ ಖಾರ. ಓಕೆ, ತಿರುಪತಿ ದಾಟ್ತಾ ಇದೀವಿ. ಫುಲ್ ಟ್ರಾಫಿಕ್ ಸರ್ಜಾಪುರ ಎಲ್ಲ, ಅದರಿಂದನೇ ಲೇಟ್ ಆಗೋಯ್ತು ಗೈಸ್. ಇಲ್ಲಾಂದ್ರೆ ಇನ್ನೂ ಬೇಗನೆ ನಾವು ಚಿಕ್ಕ ತಿರುಪತಿ ತಲುಪ್ತಾ ಇದ್ವಿ. ಓಕೆ, ಇನ್ನು ಮುಂದೆ ತೋರಿಸ್ತೀವಿ ಗೈಸ್. ಇಲ್ಲಿ ಮೈರಾ ಬೇಕರಿಯಲ್ಲಿ ನಿಲ್ಸಿದೀವಿ. ಟೀ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಗೈಸ್, ಇದನ್ನು ತಗೊಂಡಿದ್ವಿ. ಗಾಯ್ಸ್, ತಗೊಂಡು ನಾವು ಕಾರಿಗೆ ಬಂದಾಯಿತು. ಅವ್ರಿನ್ನೂ ಏನೋ ತೊಗೊತಾ ಇದ್ದಾರೆ. ನಾವು ಇವನು ಹಠ ಮಾಡ್ದೆ ಅಂತ ಹೇಳ್ಬಿಟ್ಟು ಬಂದುಬಿಟ್ವಿ. ಇಲ್ಲಿ ನೋಡಿ, ಅವನು ಬ್ಯಾಕ್ ಸೈಡಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟಿದ್ದಾನೆ ಜಾಲಿಯಾಗಿ. ಇಲ್ಲಿ ನೋಡಿ, ಅದನ್ನೇ ತೊಗೊಂಡ ಅವನು. ಏನು ತೊಗೊಂಡೆ ಅಂದರೆ ಹೌಸ್ ಅಂತ. ಇವನ್ಗೆ ತುಂಬ ನಾಚಿಕೆ ಇವನಿಗೆ. என்னது என்னது ஆமாவா? ராக் மவுண்டன். இங்க பாரு, ராக் மவுண்டன். ಟೇಕಲ್ ಇನ್ನು ಬಂಗಾರಪೇಟೆ ಒಂದು 10 ಕಿಲೋಮೀಟರ್ ಇದೆ. ನಾವು ಇನ್ನೇನು ರೀಚ್ ಹತ್ತತ್ರ ರೀಚ್ ಆಗ್ತೀವಿ. ಈ ಬ್ರಿಡ್ಜ್ ಆಲ್ರೆಡಿ ಫಸ್ಟೇ ಇದ್ದಿತ್ತು ಬಂಗಾರಪೇಟೆಯಿಂದ ಈ ಕಡೆ ಬರೋದಕ್ಕೆ. ನೆಕ್ಸ್ಟ್ ಈಗ ಹೊಸ ಬ್ರಿಡ್ಜ್ ರೆಡಿ ಆಗಿರೋದನ್ನ ನಿಮಗೂ ತೋರಿಸ್ತೀವಿ. ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಏನಂತ ಗೊತ್ತಿಲ್ಲ. ಬಟ್ ಇದೆ ಬ್ರಿಡ್ಜ್. ಒಂದು ಸ್ವಲ್ಪ ದಿನದಲ್ಲಿ ಮತ್ತೆ ಓಪನ್ ಆಗುತ್ತೆ ಅನ್ಸುತ್ತೆ. ಏನಾದರೂ ಇಶ್ಯೂಸ್ ಇರುತ್ತೆ, ಅದಕ್ಕೇನೆ ಕ್ಲೋಸ್ ಮಾಡಿರ್ಬೋದು. ಬೂದಿಗೆಡ್ಡೆಯಿಂದ ಬಂಗಾರಪೇಟೆ ಸರ್ಕಲ್ ರೈಲ್ವೆ ಸ್ಟೇಷನ್ ಹತ್ತಿರದಲ್ಲಿದೆ. ಅದರಿಂದ ಫುಲ್ ಟ್ರೈನ್ ಯಾವುದೋ ಬಂದಂಗಿದೆ, ಫುಲ್ ರಶ್. ನಾವು ಪಾರ್ಸಲ್ ಕಟ್ಟಿಸ್ಕೊಂಡು ಮನೆಗೆ ಹೋಗ್ಬಿಡ್ತೀವಿ. ಮನೇಲಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹಸ್ಬೆಂಡು ಅಲ್ಲಿ ಪಾರ್ಸಲ್ ಕಟ್ಟಿಸ್ಕೊಳಕ್ಕೆ ಹೋಗಿದ್ದಾರೆ. ಇಬ್ಬರಿಗೆ ನಿದ್ದೆ ಬಂದ್ಬಿಟ್ಟಿದೆ. ಒಬ್ರು ಇವರು, ಒಬ್ಬರು ಅವರು. ಆಂಟಿ ಕುತ್ಕೊಂಡಿದ್ದಾರೆ, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಹಸ್ಬೆಂಡು ಊಟ ಕಟ್ಟಿಸ್ಕೊಂಡು ಬಂದಿದ್ದ ತಕ್ಷಣ ಮನೆಗೆ. ಗಾಯ್ಸ್, ಮನೆಗೆ ಬಂದುಬಿಟ್ವಿ. 5 ಡೇಸ್ ಬಿಟ್ಟು ಮನೆ ನೋಡ್ದಂಗೆ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ನನ್ನ ಮಗ ಕಾರಲ್ಲೇ ಮಲಗಿಬಿಟ್ಟ ಇವತ್ತು. ಟೈಮ್ ಆಯ್ತಲ್ಲ ಗೈಸ್,
ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಖಂಡಿತವಾಗೂ ಸಬ್ಸ್ಕ್ರೈಬ್ ಮಾಡಿ. ಓಕೆ.